ಇನ್ನು ಒಳ ಮೀಸಲಾತಿ ಫೈಟ್ ಎಂಡ್ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ದಲಿತ ಬಲಗೈ ಸಮುದಾಯಕ್ಕೆ ಸಚಿವರು ಶಾಸಕರು ಜೊತೆ ಸಿಎಂ ಸಭೆಯನ್ನ ಮಾಡಿರುವಂಥದ್ದು. ವಿಧಾನಸಭೆಯಲ್ಲಿ ಸಿಎಂ ಕೊಠಡಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಸಹ ಒಂದಿಷ್ಟು ಮಾತುಗಳನ್ನು ಹಾಡ್ಕೊಂಡಿದ್ದಾರೆ. ಒಂದಿಷ್ಟು ಮೀಟಿಂಗ್ಗಳು ಕೂಡ ನಡೆದಿದೆ. ವಿಧಾನಸಭೆಯಲ್ಲಿ ಸಿಎಂ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, HC ಅವರು ಕೂಡ ಇದ್ದರು. ಪ್ರಿಯಾಂಕ್ ಖರ್ಗೆ, ಶಾಸಕ ನರೇಂದ್ರ ಸ್ವಾಮಿ ಎಲ್ಲರೂ ಸಹ ಭಾಗಿಯಾಗಿದ್ದರು. ನಯನಾ ಮೋಟಮ್ಮ ಸೇರಿ ಹಲವರು ಭಾಗಿಯಾಗಿರುವಂಥದ್ದು. ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಬಲಗೈ ಸಮುದಾಯದ ಸಚಿವರು ಶಾಸಕರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ನಿರ್ಧಾರವನ್ನು ಮಾಡುವಂಥದ್ದು. ಏನೇನೆಲ್ಲ ಆಗ್ತಾ ಇದೆ ಒಳ ಮೀಸಲಾತಿಯ ಬಗ್ಗೆ ಕೂಡ ಈಗ ಫೈಟ್ ನಡೀತಾ ಇದೆ. ಇನ್ನು ವಿಧಾನಸಭೆಯ ಸಿಎಂ ಕೊಠಡಿಯಲ್ಲಿ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿರುವಂಥದ್ದು. ಒಳ ಮೀಸಲಾತಿಯ ಫೈಟ್ ಎಂಡ್ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿನ ಸಹಜವಾಗಿ ಮೂಡ್ತಾ ಇತ್ತು. ಅದೇ ವಿಚಾರವಾಗಿ ದಲಿತ ಬಲಗೈ ಸಮುದಾಯದ ಸಚಿವರು ಮತ್ತು ಶಾಸಕರ ಜೊತೆ ಇಂದಿನ ದಿವಸ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿದ್ದಾರೆ. ಸಭೆಯನ್ನ ಮಾಡಿ ಒಂದಿಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಬಲಗೈ ಸಮುದಾಯದ ಸಚಿವರು ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿಕೊಂಡಿದ್ದಾರೆ. ಅವರವರ ಅಭಿಪ್ರಾಯಗಳನ್ನೆಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡ್ತಾರಾ ಅಂತ ಅನ್ನೋದನ್ನು ನಾವು ನೋಡಬೇಕಾಗಿರುವಂಥದ್ದು. ಆದರೆ ಒಳ ಮೀಸಲಾತಿ ಫೈಟ್ ಎಂಡ್ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು? ಈಗಾಗಲೇ ದಲಿತ ಬಲಗೈ ಸಮುದಾಯದ ಸಚಿವರು ಶಾಸಕರು ಎಲ್ಲರೂ ಸಹಿತ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಎಲ್ಲರ ಜೊತೆಗೆ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಂಡಿರುವಂಥದ್ದು. ನೀವು ನೋಡ್ಬೋದು, ಸಿಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಹಾಗೆ ಜಮೀರ್ ಅಹಮದ್ ಆಗಿರ್ಬೋದು, HK ಪಾಟೀಲ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಒಳ ಮೀಸಲಾತಿ ಫೈಟ್ ಎಂಡ್ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ, ಅದರ ಬಗ್ಗೆ ಈಗ ಒಂದು ಸಭೆಯನ್ನು ನಡೆದಿರುವಂಥದ್ದು. ದಲಿತ ಬಲಗೈ ಸಮುದಾಯದ ಸಚಿವರಾಗಿರ್ಬೋದು, ಶಾಸಕರ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ಕಾಲ್ನಲ್ಲಿದ್ದಾರೆ. ದೀಪಾ ಅವರು, ಈಗಾಗಲೇ ಒಳ ಮೀಸಲಾತಿ ಫೈಟ್ ಎಂಡ್ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯವರು? ಇದ್ರ ದಿವಸ ಈಗಾಗಲೇ ಒಂದು ಸಭೆ ಕೂಡ ನಡೆದಿದೆ. ಇನ್ನು ಏನೇನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ದೀಪಾ? 27ಕ್ಕೆ ಸಹಜವಾಗಿ ಏನು ತುರ್ತು ಸಚಿವ ಸಂಪುಟ ಸಭೆ ಇದೆ. ಆ ಸಭೆಯಲ್ಲಿ ಅಧಿಕೃತವಾಗಿ ಎಲ್ಲವೂ ಕೂಡ ಆದೇಶ ಆಗಬೇಕು. ಯಾಕಂದ್ರೆ ಒಳ ಮೀಸಲಾತಿಯನ್ನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿತ್ತು. ಅದರಂತೆ ಒಂದಿಷ್ಟು ಏನು ವಿವರಣೆಯನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಕೂಡ ಹಂಚಿಕೆ ಮಾಡಿತ್ತು. ಆದ್ರೆ ಇದೀಗ ಅದು ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟಿಂದ ಯಾವುದೇ ಅಧಿಕೃತ ಮಾಹಿತಿ ಅಥವಾ ಅಧಿಕೃತ ಆದೇಶ ಇನ್ನೂ ಹೊರಬಿದ್ದಿಲ್ಲ. ಇದರ ಜೊತೆಗೆ ಧಾರವಾಡದಲ್ಲಿ ಏನು ಆಕಾಂಕ್ಷಿಗಳ ಪ್ರತಿಭಟನೆ ಜೋರಾಯಿತು, ಆ ಜೋರಾದಂತಹ ಬೆನ್ನಲ್ಲೇ ಇದೀಗ ನೇಮಕಾತಿ ಅನಿವಾರ್ಯ ಆಗಿರೋದ್ರಿಂದ ಇರುವಂತಹ ನಿಟ್ಟಿನಲ್ಲಿಯೇ, ಅಂದ್ರೆ ಇರುವಂತಹ 15% ನಲ್ಲಿಯೇ ಒಳ ಮೀಸಲಾತಿಯನ್ನ ಕೊಟ್ಟು ನೇಮಕ ಮಾಡ್ಕೋಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ ಸರ್ಕಾರ. ಆದ್ರೆ ಆ ತೀರ್ಮಾನದಂತೆ ಯಾರಿಗೆ ಹೆಚ್ಚು ಯಾರಿಗೆ ಕಡಿಮೆ ಅನ್ನುವಂತ ನಿಟ್ಟಿನಲ್ಲಿ 27ರಂದು ಏನು ಸಭೆ ತುರ್ತು ಸಚಿವ ಸಂಪುಟ ನಡೆಯುತ್ತೆ. ಆ ಸಚಿವ ಸಂಪುಟಕ್ಕೂ ಮುನ್ನ ಇವತ್ತು ವಿಧಾನಸೌಧದಲ್ಲಿ ಏನು ದಲಿತ ಸಚಿವರುಗಳು, ಶಾಸಕರು ಮತ್ತೆ ಒಂದಿಷ್ಟು ಜನ ಅಧಿಕಾರಿಗಳೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಯಾವ್ಯಾವ ಏನು ವರ್ಗಗಳಿಗೆ ಎಷ್ಟೆಷ್ಟು ಕೊಟ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಂಡಂತಹ ಎಲ್ಲಾ ಮಾಹಿತಿಯನ್ನು ಕೂಡ 27ರಂದು ಏನು ನಡೆಯುವಂತಹ ಏನು ತುರ್ತು ಅಥವಾ ವಿಶೇಷ ಸಂಪುಟ ಸಭೆ ಇದೆ ಅಂದು ತೀರ್ಮಾನ, ಅಂದ್ರೆ ಸಚಿವ ಸಂಪುಟದ ಮುಂದಿಡ್ತಾರೆ. ಅಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಲಿದೆ. ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.